Good morning. Today we discuss the session 13 topic on Make in India in the paper Entrepreneurship and Innovation. Make in India. On September 25th, 2014, the Indian government announced the Make in India initiative to encourage manufacturing in India and galvanize the economy with dedicated investments in manufacturing and services. Following this, India emerged as the top destination for foreign direct investment, surpassing the US and China. Also, in line with the national program, the states too launched their own initiatives. However, even after 5 years, the manufacturing sector in particular is on a slippery slope. ಸೊ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾರ್ಯಕ್ರಮನ ಭಾರತದಲ್ಲಿ ಉದ್ಯಮಶೀಲ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕೆ ಉತ್ಪಾದನಾ ವಲಯದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಒಂದು ಕಾರ್ಯಕ್ರಮನ ಒಂದು ಆಯೋಜನೆ ಮಾಡಲಾಗುತ್ತೆ. ಅದು ಸೆಪ್ಟೆಂಬರ್ 25, 2014 ಇದನ್ನು ಮೊದಲಿಗೆ ಪ್ರಾರಂಭಿಸಲಾಗುತ್ತೆ. ಮುಖ್ಯವಾಗಿ ಭಾರತವನ್ನು ಒಂದು ವಿದೇಶಿ ನೇರ ಹೂಡಿಕೆಯ ಒಂದು ಸ್ಥಾನವಾಗಿ ಅಥವಾ ಒಂದು ಕೇಂದ್ರವಾಗಿ ರಚಿಸುವ ಒಂದು ಕಾರಣಕ್ಕಾಗಿ ಇದನ್ನು ಜಾರಿಗೆ ತರಲಾಗುತ್ತೆ. ಬೇರೆ ಬೇರೆ ದೇಶಗಳು ಏನು ಅಮೆರಿಕ ಮತ್ತು ಚೈನಾದಂತೆ ನಮ್ಮ ಭಾರತದಲ್ಲೂ ಸಹ ವಿವಿಧ ರೀತಿಯಿಂದ ಹೂಡಿಕೆದಾರರು ಬರಲಿಕ್ಕೆ ಸಾಕಷ್ಟು ಆಸಕ್ತರಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಒಂದು ಏನು ಉತ್ಪಾದನಾ ವಲಯಗಳನ್ನು ಡೈರೆಕ್ಟ್ಲಿ ಇನ್ವೆಸ್ಟ್ಮೆಂಟ್ಸ್ ಏನಿದ್ದಾವೆ ಅದು ಏನಿದೆ ಆ ಒಂದು ಡೆಸ್ಟಿನೇಷನ್ ಏನಿದೆ, ಸೊ ಅದರ ಅನುಸಾರವಾಗಿ ಭಾರತದಲ್ಲೂ ಸಹ ತಮ್ಮದೇ ಆದಂಥ ಒಂದು ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಈ ಒಂದು ಉತ್ಪಾದನಾ ವಲಯದಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ಕಾರ್ಯಕ್ರಮನ ಜಾರಿಗೆ ತರಲಾಗುತ್ತೆ. ಮೇಕ್ ಇನ್ ಇಂಡಿಯಾ ಈಸ್ ಡಿಸೈನ್ ಟು ಫೆಸಿಲಿಟೇಟ್ ಇನ್ವೆಸ್ಟ್ಮೆಂಟ್, ಫೋಸ್ಟರ್ innovation, protect intellectual property and build best in class manufacturing infrastructure to make India a global manufacturing hub. To achieve this goal, targets were identified and policies outlined. ಭಾರತದಲ್ಲಿ ಈ ಒಂದು ಮೇಕ್ ಇನ್ ಇಂಡಿಯಾ ಒಂದು ಕಾರ್ಯಕ್ರಮ ಒಂದು ಅಡಿಯಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆಗಳು ನಡೆಯೋದಂದರೆ ಹೆಚ್ಚು ಉದ್ಯಮಶೀಲರು ಆವಿಷ್ಕಾರಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದು ಮತ್ತು ಬೌದ್ಧಿಕ ಆಸ್ತಿಯನ್ನು ರಕ್ಷಣೆ ಮಾಡ್ತಕ್ಕದ್ದು, ಸಾಕಷ್ಟು ಸ್ಥಳೀಯ ಒಂದು ಉದ್ಯಮಶೀಲ ಚಟುವಟಿಕೆಗಳನ್ನು ಅಥವಾ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿರ್ತಾರೆ. ಅವ್ರಿಗೆ ಅವುಗಳ ಹಕ್ಕು ಸಾಮ್ಯವನ್ನು ಒದಗಿಸುವಂಥದ್ದು ಮೊದಲಾದಂಥ ಒಂದು ಕಾರ್ಯಕ್ರಮಗಳ ಅಡಿಯಲ್ಲಿ ಒಂದು ಜಾಗತಿಕವಾದಂಥ ಒಂದು ನೆಲೆ ಈ ಒಂದು ಹೂಡಿಕೆಗಳಿಗೆ ಅನ್ನೋದನ್ನು ನಿರ್ಮಾಣ ಮಾಡುವ ಸಲುವಾಗಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತದೆ. ಇದು ತನ್ನದೇ ಆದಂಥ ಒಂದು ಔಟ್ಲೈನನ್ನು ಹೊಂದಿದೆ. ಸೊ ಏನು ಅಂತ ಬಂದಾಗ ಟು ಇನ್ಕ್ರೀಸ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋತ್ ರೇಟ್ 12 to 14% per annum in order to increase the sector share in the economy. ಅಂದರೆ ಸುಮಾರು 12-14% ವಾರ್ಷಿಕ ಅಭಿವೃದ್ಧಿಯನ್ನು ಈ ಒಂದು ಉತ್ಪಾದನಾ ವಲಯದಲ್ಲಿ ಪ್ರಗತಿನ ಹೊಂದಬೇಕು ಅನ್ನೋ ಹಿನ್ನೆಲೆಯಲ್ಲಿ, ಹಾಗೆ ಇದು ಒಂದು ಭಾರತದ ಒಂದು ಆರ್ಥಿಕತೆಗೆ ತನ್ನದೇ ಅಂತ ರಾಷ್ಟ್ರೀಯ ಆದಾಯದ ಕೊಡುಗೆಯನ್ನು ನೀಡಬೇಕು ಅನ್ನೋದನ್ನು ಈ ಒಂದು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ದೆನ್ ಟು ಕ್ರಿಯೇಟ್ 100 million ಅಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಇನ್ ದ ಎಕಾನಮಿ ಬೈ 2022. ಸೊ ಈ ಆರ್ಥಿಕತೆಯಲ್ಲಿ ಸಾಕಷ್ಟು 100 ಮಿಲಿಯನ್ಗಳಿಗಿಂತ ಹೆಚ್ಚಿನ ಪ್ರಮಾಣದ ಒಂದು ಉದ್ಯೋಗಗಳ ನಿರ್ಮಾಣ ಮಾಡುವುದು ಸಹ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದು. 2022 ವೇಳೆಗೆ ಉದ್ಯೋಗಗಳನ್ನು ನಿರ್ಮಾಣ ಮಾಡುವುದು ಇದರ ಪ್ರಮುಖವಾದಂಥ ಒಂದು ಅಂಶವಾಗಿ ನಾವು ಗಮನಿಸ್ಬೋದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ. ಟು ಎನ್ಶೂರ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು GDP is increased to 25% by 2022 ಫ್ರಮ್ ದ ಕರೆಂಟ್ 15 to 16%. ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾರ್ಯಕ್ರಮ ಒಂದು ಯೋಜನೆ ಆದಂಥ ಸಂದರ್ಭದಲ್ಲಿ ಸುಮಾರು 15-16%ನಷ್ಟು ರಾಷ್ಟ್ರೀಯ ಆದಾಯದ ಕೊಡುಗೆ ಇರುತ್ತೆ. ಅದನ್ನು 2022 ವೇಳೆಗೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಮೂಲಕ ಉತ್ಪಾದನಾ ವಲಯದಲ್ಲಿ 25% ಹೆಚ್ಚಿಸುವಂಥ ಒಂದು ಉದ್ದೇಶವನ್ನು ಸಹ ಹೊಂದಲಾಗಿದೆ. Policy changes by Make in India were intended to user growth in 3 key variables of the manufacturing sector: investment, output and employment growth. Therefore, the success of Make India can be judged by these 3 factors. ಅಂದರೆ ನಮ್ಮ ಒಂದು ಆರ್ಥಿಕತೆಯ ಒಂದು ಬೆಳವಣಿಗೆಯನ್ನು ಒಂದು ನಿರ್ಧರಿಸಲಿಕ್ಕೆ
ಮುಖ್ಯವಾಗಿ 3 ಅಂಶಗಳನ್ನು ಇಲ್ಲಿ ಪರಿಗಣಿಸಲಾಗಿದೆ. ಅದು ಹೂಡಿಕೆಗಳು, ಉತ್ಪನ್ನ ಮತ್ತು ಉದ್ಯೋಗದ ಒಂದು ಪ್ರಗತಿ. ಈ 3 ಅಂಶಗಳ ಮೇಲೆ ಭಾರತದ ಒಂದು ಈ ಮೇಕ್ ಇನ್ ಇಂಡಿಯಾ ಒಂದು ಪಾಲಿಸಿ ಅಥವಾ ಒಂದು ನೀತಿಯಿಂದ ಮೂಲಕ ಉದ್ಯೋಗಗಳ ನಿರ್ಮಾಣ ಮಾಡಲಿಕ್ಕೆ ಅಥವಾ ಉತ್ಪಾದಕತೆ ಹೆಚ್ಚಾಗಲಿಕ್ಕೆ, ಹೂಡಿಕೆಗಳು ಹೆಚ್ಚಾಗಲಿಕ್ಕೆ ಪ್ರೇರೇಪಿಸಲಾಗಿದೆ ಅಂತ ಹೇಳ್ಬೋದು. The last investment ಹೂಡಿಕೆ. The last 5 years witnessed slow growth in investment in the economy. Slowdown as more prominent in capital investment in the manufacturing sector. According to the economic survey 1819, gross fixed capital formation, a measure of aggregate investment of the private sector, declined 28.6% to GDP in 2017-18 from 31.3 in 13-14 year. ಇದು ತುಂಬ ಮುಖ್ಯವಾದ್ದು. ಏನು GDP 2017-18ರಿಂದ ಹಿಡಿದು 2013-14ರ ಅಡಿನಲ್ಲಿ ನಾವು ನೋಡಿದಾಗ 78.6ಕ್ಕೆ ಇಳಿಮುಖವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಇಳಿಮುಖವಾಗಿರ್ತಕ್ಕಂಥ ಅಂಶವನ್ನು ತಗೊಂಡ್ರೆ 2017-18ಕ್ಕೆ ಆ ಒಂದು ಇನ್ವೆಸ್ಟ್ಮೆಂಟ್ಸ್ನ ಹೆಚ್ಚು ಮಾಡಲಿಕ್ಕೆ ಈ ಒಂದು ಮೇಕ್ ಇನ್ ಇಂಡಿಯಾ ಅನ್ನೋದು ಅನುಕೂಲಕಾರಿಯಾಗಿದೆ ಅನ್ನೋದನ್ನ ಭಾವಿಸ್ಬೋದು. Then output, ಉತ್ಪನ್ನ. Monthly index of industrial production pertaining to manufacturing has registered double-digit growth rate only on 2 occasions during the period April 2012 to November 2019. In fact, the data showed that majority of the months it was 3% or below and even negative for some months. ಇಲ್ಲಿ ಉತ್ಪನ್ನದ ಒಂದು ಔಟ್ಪುಟ್ಟನ್ನು ತಗೊಂಡ್ರೆ, ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ವಲಯದಲ್ಲಿರ್ತಕ್ಕಂಥ ಉತ್ಪನ್ನದ ಒಂದು ಔಟ್ಪುಟ್ಟನ್ನು ತಗೊಂಡ್ರೆ ಬಹುತೇಕ 2012ರಿಂದ ನವಂಬರ್ 2019ವರೆಗೂ ಸಹ 3%ಗಿಂತ ಕಡಿಮೆ, 3% ಅಥವಾ ಅದಕ್ಕಿಂತ ಕಡಿಮೆ ಮತ್ತು ಕೆಲವೊಮ್ಮೆ ಋಣಾತ್ಮಕ ಪ್ರಗತಿಯನ್ನು ನೋಡ್ಬೋದು ಉತ್ಪನ್ನದ ಒಂದು ಇಂಡೆಕ್ಸ್ನ ಅಡಿನಲ್ಲಿ ನಾವು ನೋಡಿದಾಗ. ಹಾಗಾಗಿ ಅದು ಏನು ಒಂದು ಮಾಸಿಕ ಒಂದು ಅಂಶಗಳ ಆಧಾರದ ಮೇಲೆ ನೋಡಿದಾಗ ಇದು ಏನಾಗುತ್ತೆ, ಒಂದು ಉತ್ಪಾದನಾ ವಲಯದಲ್ಲಿ ಸಾಕಷ್ಟು ಅಸ್ಥಿಮಿತತೆ ಇದನ್ನು ತೋರಿಸುತ್ತೆ. ಅದಕ್ಕೋಸ್ಕರ ಅದನ್ನು ಹೋಗಲಾಡಿಸೋದ್ರ ಸಲುವಾಗಿ ಈ ಒಂದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮನ ಜಾರಿಗೊಳಿಸ್ಬೋದು ಅನ್ನೋದನ್ನು ಹೇಳುತ್ತೆ. ಎಂಪ್ಲಾಯ್ಮೆಂಟ್. ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ರಿಪೋರ್ಟ್, ದ ಎಂಪ್ಲಾಯ್ಮೆಂಟ್ ರೇಟ್ ಇನ್ ಇಂಡಿಯಾ ಈಸ್ ಹೈಯೆಸ್ಟ್ ಇನ್ ದ 45 years. Moreover, industrial employment has not grown to keep pace with the rate of new entries into the labor market. ಇಲ್ಲಿ ಇನ್ನೊಂದು ಗಮನಿಸಬೇಕು, ನಾವು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಹೆಚ್ಚಾಗಿರೋದು ನಾವು ನೋಡ್ಬೋದು. ಇದು ಕಳೆದ 45 ವರ್ಷಗಳಿಗಿಂತ ಹೆಚ್ಚಾಗಿರೋದನ್ನು ನಾವು ಗಮನಿಸ್ತೀವಿ. ಇಂಥ ಒಂದು ಉದ್ಯೋಗ ಅವಕಾಶಗಳು ನಿರ್ಮಾಣ ಮಾಡಲಿಕ್ಕೂ ಸಹ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಜಾರಿಗೆ ತರಬೇಕಾದಂಥ ಒಂದು ಸಂದರ್ಭ ನಿರ್ಮಾಣ ಆಯಿತು. The key stated outcomes were to increase the share of manufacturing sector to 25% of GDP and to create 100 million additional jobs in the manufacturing sector by 2022. Clearly, both have not happened, and going by increasingly gloomy predictions from GDP growth, unlikely to happen by the target year, manufacturing share of GDP, currently a shade under 15 to 16%, is not likely to increase significantly over the next 2 years. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಸಾಕಷ್ಟು ಕಾರಣಗಳಿಂದಾಗಿ ಏನಾಗುತ್ತೆ, ಈ ಮೇಕ್ ಇನ್ ಇಂಡಿಯಾ ಮೂಲಕ ಇವತ್ತು ಸಾಕಷ್ಟು ಪ್ರಗತಿನ ಹೊಂದಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ ಅನ್ನೋದು ಏನು ಟಾರ್ಗೆಟಿಂಗ್ ಏನು ಮಾಡಿದೆ, 25% ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋದು ಹೇಳಿದೆ, ಮತ್ತು 100 ಮಿಲಿಯನ್ ಜಾಬ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಲೂ ಹೇಳ್ತಾ ಇದೆ. Reasons for failure on these fronts. Make in India relied too much on foreign capital for investments, and global markets are produced. This created an inbuilt uncertainty as domestic production had to be planned according to the demand and supply condition elsewhere. ಇಲ್ಲಿ ತುಂಬ ಮುಖ್ಯವಾದ ಮೇಕ್ ಇನ್ ಇಂಡಿಯಾ ಅಂತ ಹೇಳುತ್ತೆ ಹೆಸರು, ಆದರೆ ಇಲ್ಲಿ ಸಾಕಷ್ಟು ವಿದೇಶಿ ನೇರ ಬಂಡವಾಳ ಅನ್ನೋದನ್ನು ಅಕ್ವೈರ್ ಮಾಡ್ಕೋತಾ ಇದೆ. ಹಾಗೆ ಗ್ಲೋಬಲ್ ಮಾರ್ಕೆಟಿಂದನೇ ಇಲ್ಲಿ ಹೆಚ್ಚು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾ ಇರೋದನ್ನು ಸಹ ಇಲ್ಲಿ ಒಂದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಅಸ್ಥಿರತೆಗೊಳ್ಳೋದಕ್ಕೆ ಅವಕಾಶ ಆಗಿದೆ ಅನ್ನೋದನ್ನ ಹೇಳುತ್ತೆ. In brought into many sectors into its fold, this led to a loss of policy focus. Further, the majority of sectors that make in India focuses lacks comparative advantages of the domestic economy. ಇದು ತುಂಬ ಮುಖ್ಯವಾದ ಪಾಲಿಸಿ ಮ್ಯಾಟ್ರ್ ಅಂತ ಬಂದಾಗ ಸಾಕಷ್ಟು ರೀತಿಯಾದಂಥ ಒಂದು ಕಂಪ್ಯಾರಿಟಿವ್ ಅಡ್ವಾಂಟೇಜಸ್ನ ತೊಗೊಂಡ್ರೆ ಇಂಡಿಯಾ ಸಾಕಷ್ಟು ಈ ಒಂದು ಮೇಕ್ ಇನ್ ಇಂಡಿಯಾ ಒಂದು ಪ್ರೋಗ್ರಾಮ್ ಏನಿದೆ ಇದು ಸಾಕಷ್ಟು
ಕಂಪ್ಯಾರಿಟಿವ್ ಅಡ್ವಾಂಟೇಜಸ್ನ ಕೊಡಲಿಕ್ಕೆ ವೈಫಲ್ಯನ ಅಂತ ನಾವು ನೋಡ್ಬೋದು. Policy makers were more concerned about twin deficits like physical and current account deficit. However, they neglected the third deficit in the economy, that is implementation deficit. So it is also one of the main thing. Whenever we have policies are implemented, is the one of the loophole to the development of the economy. ನಾವು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಅನ್ನೋದನ್ನ ಜಾರಿಗೆ ತರ್ತೀವಿ. ಇಲ್ಲಿ ಸಾಕಷ್ಟು ಸಲ ಏನಾಗುತ್ತೆ, ಎರಡು ಅಂಶಗಳ ಮೇಲೆ ಒಂದು ನೀತಿಗಳ ರಚನೆ ಮಾಡ್ತಕ್ಕಂಥವ್ರು ಹೆಚ್ಚು ಆದ್ಯತೆನ ಕೊಡ್ತಾರೆ. ಒಂದು ಫಿಸಿಕಲ್ ಡೆಫಿಸಿಟ್, ಮತ್ತೊಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತೀವಿ. ಆದರೆ ಮತ್ತೊಂದು ಮೊರೆವರ್ ಇನ್ನೊಂದು ಇದೆ, ಅದು ಏನು ಅಂದರೆ ಇಂಪ್ಲಿಮೆಂಟೇಷನ್ ಡೆಫಿಸಿಟ್ ಅಂತ. ಸಾಮಾನ್ಯವಾಗಿ ನಾವು ಯಾವುದೇ ಜಾರಿಗೆ ತರ್ತಕ್ಕಂಥ ಒಂದು ಅಂಶಗಳೇನಿದ್ದಾವೆ ಅವುಗಳನ್ನು ಸರಿಯಾಗಿ ಸಮಯಕ್ಕೆ ಒಂದು ಇಂಪ್ಲಿಮೇಷನ್ ಮಾಡೋದಿಲ್ಲ ಅನ್ನೋದನ್ನು ಹೇಳುತ್ತೆ. This has led to a scenario where there is a quantum jump in the ease of doing business ranking, but investments are still to arrive. ಸೊ ಇದು ತುಂಬ ಮುಖ್ಯವಾದದ್ದು. ಸಾಕಷ್ಟು ನಾವು ಏನೇ ಉತ್ಪಾದನಾ ಚಟುವಟಿಕೆಗಳನ್ನ ಕೈಗೊಂಡಿದ್ರು ಸಹ ಅದು ಸಮಸ್ಯೆ ನಿರ್ಮಾಣ ಆಗಲಿಕ್ಕೆ ಅವಕಾಶ ಆಗುತ್ತೆ ಒಂದು ಹೂಡಿಕೆ ಚಟುವಟಿಕೆಗಳಲ್ಲಿ. Current account deficit. The current account deficit is a measurement of country trade where the value of goods and services it imports exceeds the value of products it exports. And then physical deficit. A physical deficit is a shortfall in a government's income compared with its spending. The government that has fiscal deficit is spending beyond the it means. Then implementations deficit describe a lack of decisive action in introducing proposed measures. Investment crunch partly can be attributed to the decline in the savings rate in the economy and partly due to NPA crisis in the banking sector. ಇದು ತುಂಬ ಮುಖ್ಯವಾದದ್ದು. ಹಿಂದಿರುಗಿಸಲಾಗದ ಸಾಲ ಅಥವಾ ಏನು ನಾನ್ ಪರ್ಫಾರ್ಮೆನ್ಸ್ ಅಸೆಟ್ಸ್ ಅಂತ ಏನು ಕರಿತೀವಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಇದು ಸಾಕಷ್ಟು ತೊಂದರೆ ನೀಡ್ತಾ ಇರೋದು ನಾವು ನೋಡ್ಬೋದು ಹೂಡಿಕೆ ಚಟುವಟಿಕೆಗಳಿಗೆ. Further, an annual growth rate of 12 to 14% is well behind the capacity Indian industrial sector. ಸೊ ಇದು ಸಹ ತುಂಬ ಮುಖ್ಯವಾದದ್ದು. ಒಂದು ಕೈಗಾರಿಕಾ ವಲಯದಲ್ಲಿ ಸುಮಾರು 12-14% ಪ್ರಗತಿ ದರನ್ನು ನಾವು ಕಾಣ್ತಾ ಇದ್ದೀವಿ. Historically, India has not achieved this rate of industrial growth, and to expect to build capabilities for such a quantum jump in perhaps an enormous overestimation of the implementation capacity of Indian industry. Further, the uncertainties of global economy and ever-rising trade protectionism jeopardize the success of Make in India. Even though India is among the world's top FDI destination, garnering inflows of $49 billion in 2019. However, FDI inflows are more directed towards the capital market. Manufacturing FDI was only around 8 billion in 2019. ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕ ಒಂದು ಭಾರತ ಆದಾಗ್ಯೂ ಸಾಕಷ್ಟು ಪ್ರಮಾಣದ ಒಂದು ವಿದೇಶಿ ನೇರ ಹೂಡಿಕೆಯ ಒಂದು ಗಮ್ಯಸ್ಥಾನ ಅಂತ ಹೇಳ್ಬೋದು. ಸುಮಾರು ಎಷ್ಟು 2019ರಲ್ಲಿ ನಾವು ನೋಡಿದಾಗ $49 ಬಿಲಿಯನ್ ಹೂಡಿಕೆ ನಡೆದಿದೆ. ಸೊ ಹಾಗೆ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ನೋಡಿದಾಗ ಸಾಕಷ್ಟು ಹಣದ ಹರಿದು ಬರ್ತಕ್ಕಂಥದ್ದು ನೋಡಿದಾಗ ಬಂಡವಾಳ ಮಾರುಕಟ್ಟೆಗೆ ಬಂದಿದೆ. ಇನ್ನು ಹಣದ ವಿದೇಶಿ ನೇರ ಹೂಡಿಕೆಯು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬಂದಾಗ ಬರೀ 2019ರಲ್ಲಿ ನೋಡಿದಾಗ ಬರೀ $8 ಬಿಲಿಯನ್ ನಾವು ನೋಡ್ಬೋದು. ಸೊ ಒಟ್ಟಾರೆಯಲ್ಲಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮನ ಜಾರಿಗೆ ತರ್ತಕ್ಕಂಥ ಒಂದು ಅತ್ಯವಶ್ಯವಾದದ್ದು ಅಂತ ಹೇಳ್ಬೋದು. ಕನ್ಕ್ಲೂಷನ್ಗೆ ಬರೋದಾದರೆ, several initiatives have been launched by government in the last 2 years, such as Make in India, Startup India, Skill India, Digital India, etc., within an aim to make India the number one destination for global FDI and to improve ease of doing business in India. However, grand initiatives such as Make in India usually have long gestation periods, and assessments of such initiative in a short span can be premature. In this context, Make in India needs to be backed up by structural reforms like easing land acquisition, reforming labor laws,
etc. Addressing the implementation deficit can be the first step in the direction. ಸೊ ಇದು ತುಂಬ ಮುಖ್ಯವಾದಂಥ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಅಂತ ಒಂದು ಸರ್ಕಾರಾತ್ಮಕತಕ್ಕಂಥ ಕಾರ್ಯಕ್ರಮ, ಒಂದು ಎಂಟರ್ಪ್ರಿನರ್ಶಿಪ್ ಆ್ಯಕ್ಟಿವಿಟೀಸ್ನ ಕೈಗೊಳ್ಳೋದಕ್ಕೆ. ಅದರಲ್ಲಿ FDI ಅನ್ನೋದನ್ನು ಹೆಚ್ಚು ನಮ್ಮ ಭಾರತದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಸೊ ಇದರ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ಬಹುಮುಖ್ಯ ಪಾತ್ರನ ವಹಿಸುತ್ತೆ ಒಂದು ಉದ್ಯಮಶೀಲ ಚಟುವಟಿಕೆನ ಅಭಿವೃದ್ಧಿಗೊಳಿಸುವಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್, ಥ್ಯಾಂಕ್ ಯು ವೆರಿ ಮಚ್.